ಪಹಲ್ಗಾಮ್ ದಾಳಿಯ ಪ್ರತೀಕವಾಗಿ ಈಗಾಗಲೇ ದೇಶದ ಸೇನೆ ಪಾಕಿಸ್ತಾನದ ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡಿ ಹಾಕಿದೆ. ಸಿಂಧೂರ್ ಆಪರೇಷನ್ಗೆ ಪಾಕ್ ಪತರ್ಗುಟ್ಟಿ ಹೋಗಿದೆ. ಈ ಒಂದು ಸೈನ್ಯದ ಪರಾಕ್ರಮಕ್ಕೆ ಜಗತ್ತಿನಾದ್ಯಂತ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇದಕ್ಕೆ ಸಿನಿಮಾ ರಂಗದ ಅನೇಕರು ಕೂಡ ದಾಳಿಯ ಬಗ್ಗೆ ಮಾತನಾಡಿದ್ದಾರೆ. ದಾಳಿಯ ತತ್ಕ್ಷಣವೇ ಒಬ್ಬೊಬ್ಬ ಸ್ಟಾರ್ ನಟರೇ ಬಂದು ಮಾತನಾಡಿದ್ದರು. ಆದ್ರೆ ಇದೀಗ ಮತ್ತೆ ಪೋಸ್ಟ್ ಮಾಡುವ ಮೂಲಕ ಮತ್ತೊಂದಿಷ್ಟು ನಟ ನಟಿಯರು ದಾಳಿಯ ಬಗ್ಗೆ ತಮ್ಮದೇ ಮಾತಲ್ಲಿ ವರ್ಣಿಸುತ್ತಿದ್ದಾರೆ. ಅದರಲ್ಲೂ ಧ್ರುವ ಸರ್ಜಾ ಅವರ ಒಂದು ಪೋಸ್ಟ್ ಮತ್ತಷ್ಟು ಆಸಕ್ತಿಯನ್ನ ಹೆಚ್ಚಿಸಿದೆ. ಮತ್ತು ಹಿರಿಯ ನಟಿ ತಾರಾ ಕೂಡ ಮೋದಿ ನಾಯಕತ್ವ ಮತ್ತು ಸೈನ್ಯದ ತಾಕತ್ತಿನ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಪಾಕಿಸ್ತಾನದ ಬಗ್ಗೆ ಅನುಕಂಪ ತೋರಿಸುತ್ತಾ ಭಾರತದಲ್ಲಿರುವವರೇ, ನೀವು ಅವರಿಗೆ ಅನುಕಂಪವನ್ನ ತೋರಿಸಿದ್ರೆ ನೀವು ಭಯೋತ್ಪಾದಕರೇ. ನೀವು ಭಾರತಕ್ಕೆ ದ್ರೋಹವನ್ನ ಬಗೆಯಬೇಡಿ. ಭಾರತದಲ್ಲಿ ಇರುವುದು ಭಾರತದ ಮೇಲೆ ನಂಬಿಕೆ ಇಟ್ಟಂತೆ. ನೀವು ಇರುವ ದೇಶವನ್ನ ನೀವು ಪ್ರೀತಿಸಿ, ಇಲ್ಲವೇ ನಿಮ್ಮನ್ನ ಭಾರತದಿಂದ ಹೊರಹಾಕುತ್ತೇವೆ. ಜೈ ಹಿಂದ್ ಎಂದು ಧ್ರುವ ಸರ್ಜಾ ತಮ್ಮ ಪೋಸ್ಟ್ ನಲ್ಲಿ ಹೇಳಿಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಎಕ್ಸ್ ಪೋಸ್ಟ್ ವೈರಲ್ ಆಗುತ್ತಿದೆ. ಕನ್ನಡದ ನಟರು ಗಂಭೀರ ವಿಷಯಗಳ ಬಗ್ಗೆ ಹೀಗೆ ಓಪನ್ ಆಗಿ ಕಾಮೆಂಟ್ ಮಾಡುವುದು ಬಹಳ ವಿರಳ. ಆದ್ರೆ ಧ್ರುವ ಸರ್ಜಾ ದೇಶದೊಳಗೆ ಇರುವ ಶತ್ರುಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ಧ್ರುವ ಸರ್ಜಾ ಪೋಸ್ಟ್ ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪೋಸ್ಟ್ ನಲ್ಲಿ 2 ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದು ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಹತ್ಯೆಗೀಡಾದ ಮೋದಿಗೆ ಹೋಗಿ ಹೇಳು ಎಂದಿದ್ದು ಒಂದು ಕಡೆ, ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ಬಳಿಕ ಮೋದಿಗೆ ಹೇಳಿ ಆಯ್ತು ಎನ್ನುವ ಡೈಲಾಗ್ ಇದೆ. 2ನೇ ಫೋಟೋದಲ್ಲಿ ಮಹಿಳೆಯ ಹಣೆಯ ಮೇಲೆ ಸಿಂಧೂರವಿದ್ದು ಅದರ ಮೇಲೆ ಯುದ್ಧ ವಿಮಾನವಿದೆ. ಇನ್ನು ಆಪರೇಷನ್ ಸಿಂಧೂರ್ ವಿಚಾರವಾಗಿ ಮಾತನಾಡಿರುವ ನಟಿ ತಾರಾ, ನಾನೊಬ್ಬ ಭಾರತೀಯಳಾಗಿ ತುಂಬಾನೇ ಹೆಮ್ಮೆ ಪಡುವಂತಹ ವಿಚಾರ. ಯಾಕಂದ್ರೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕುವಂತ ಆಪರೇಷನ್ ಸಿಂಧೂರ್ ಆಗುತ್ತಿರುವುದು ಭಾರತೀಯಳಾಗಿ ರೋಮಾಂಚನಗೊಳ್ಳುತ್ತಿರುವ ಸಂಗತಿ. ಸಮರ್ಥ ನಾಯಕ ದೇಶಕ್ಕೆ ಇದ್ರೆ ಅವರು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದು ಇವತ್ತು ತೋರಿಸಿಕೊಟ್ಟ ದಿನ ಎಂದು ತಾರಾ ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೈ ಜೋಡಿ ಒಗ್ಗಟ್ಟಾಗಿ ನೋಡುತ್ತಿರುವುದು ಇದೆಯಲ್ಲ, ಅದು ಒಂದು ರೀತಿ ಸಮಾಧಾನ ತಂದುಕೊಟ್ಟಿದೆ. ಈ ರೀತಿಯ ದಿನಗಳನ್ನ ಮೊದಲೇ ನಿರೀಕ್ಷೆಯನ್ನ ಮಾಡುತ್ತಿದ್ದೆವು. ಆಗಾಗ ಇಂತಹದೊಂದು ಅಟ್ಯಾಕ್ ಆಗುತ್ತಿದ್ದಾಗ, ಅದರಲ್ಲೂ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗುತ್ತಿದ್ದಾಗ ಇಂತಹದೊಂದು ಉತ್ತರ ಸಿಗ್ಬೇಕಿತ್ತು. ಆ ದಿನ ಇವತ್ತು ಬಂದೇ ಬಿಟ್ಟಿದೆ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತಾಕುವಂತ ಪ್ರಯತ್ನ ಇವತ್ತು ಆಗಬೇಕು ಎಂದು ಮಾಧ್ಯಮಗಳ ಮುಂದೆ ನಟಿ ತಾರಾ ಹೇಳಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಎನ್ನುವುದು ಒಳ್ಳೆಯ ಹೆಸರು. ಅದು ನಮ್ಮ ಇಡೀ ಭಾರತೀಯರನ್ನ ತೋರಿಸಿಕೊಟ್ಟಂತ ಹೆಸರು. ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ತಾಯಿ ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾಳೆ. ಇನ್ನು ಮುಂದೆಯಾದರೂ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಅವರಿಗೊಂದು ಪಾಠವಿದು. ಈ ರೀತಿಯಾಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬಲ್ಲೆವು ಅನ್ನೋದನ್ನ ತೋರಿಸಿಕೊಟ್ಟ ದಿನವಿದು. ನಾವು ಭಾರತೀಯರು ಶಾಂತಿ ಪ್ರಿಯರು, ಧರ್ಮದಲ್ಲಿ ನಡೆಯುವಂತವರು, ಅದೆಲ್ಲವೂ ಸತ್ಯ. ಅದೆಲ್ಲದರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಪಾಠ ಹೇಳಿಕೊಟ್ಟಿಲ್ಲ ಅಂತ ಅಂದ್ರೆ ಅದು ನಮಗೆ ಲೋಪ ಆಗಿ ಹೋಗುತ್ತೆ. ಕನ್ನಡದ ನಟಿ ಹಾಗೂ ಬಿಜೆಪಿ ಲೀಡರ್ ತಾರಾ ಹೆಮ್ಮೆ ಪಡುವ ದಿನವೆಂದು ಸುದೀರ್ಘವಾಗಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರವನ್ನ ಭಾರತೀಯರು ಸಂಭ್ರಮಿಸದಂತೆ ಅವರು ಕೂಡ ಖುಷಿ ಪಟ್ಟಿದ್ದಾರೆ. ಸೇನೆಯ ಧೈರ್ಯ ಹಾಗೂ ಕಾರ್ಯಾಚರಣೆಯನ್ನ ಹೊಗಳಿ ಕೊಂಡಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ದಿಟ್ಟ ನಾಯಕತ್ವವನ್ನ ಸಮರ್ಥಿಸಿಕೊಂಡಿದ್ದಾರೆ.